ಹಿಂದೆನೂ ಕೂಡ ನಲ್ಪಾಡ್ ಅವರು ಶ್ರೀ ಕೆ ಅವ್ರ ಜೊತೆ ಪರಿಚಯ ಇದ್ದಾರೆ ಅಂತ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇ ಇದ್ರೂ ಕೂಡ ಟ್ರಾನ್ಸ್ಪರೆಂಟಾಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಅದು ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಬಟ್ ಇದು IT ED ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರು ಸ್ಪಷ್ಟ ಅವ್ರ ED ಅವ್ರು ಹೇಳಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾಯಿದೆ ಅದೇ ಕಾರಣಕ್ಕೆ ಆಗ್ತಾಯಿದೆ ಅಂತ. ಅದೇನಿದೆ ಬರಲಿ ಹೊರಗಡೆ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ದರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಅವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ದರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೂ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ನಾನು ಬಿಟ್ಕಾಯಿನ್ ವಿಚಾರ ಪ್ರಸ್ತಾಪ ಮಾಡಿದಾಗ ಹಿಂದಿನ ಸರ್ಕಾರದವ್ರು ಏನು ಹೇಳಿದ್ರು, ಏನೂ ಆಗೇ ಇಲ್ಲಪ್ಪ ಅಂತ ಹೇಳಿದರು. ಅದಾದಮೇಲೆ ಏನಾಯಿತು ಎಲ್ಲರಿಗೂ ಗೊತ್ತಿದೆ. ಏನುವೆ ನೋಡೋಣ ಅದು ಯಾವ ವಿಚಾರಕ್ಕಾಗಿದೆ ಹೇಗಾಗಿದೆ ಅಂದ್ಬಿಟ್ಟು. ಆಮೇಲೆ ನಿಮ್ಮ ನಲ್ಪಾಡು ಮತ್ತು ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರೇ ಹೇಳಿರೋದು. ಏನಿವೆ ಲೆಟ್ ED ಚಾರ್ಜ್ ಶೀಟ್ ಹಾಕಲಿ, ನೋಡೋಣ ಏನಂತ ನೋಡಿ. IT ED CBI ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇದು ಮೊದಲನೇ ಬಾರಿನ ಆಗ್ತಾ ಇರೋದು ಹೇಳಿ. ಅವ್ರದ್ದು ಕನ್ವಿಕ್ಷನ್ ರೇಟ್ ಎಷ್ಟಿದೆ ಸರ್? 2%ಗಿಂತ ಕಮ್ಮಿ ಇದೆ. ಸಾವಿರಾರು ರೇಡ್ ಆಗಿದೆ. ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅವ್ರದ್ದು? ಹಾರ್ಡ್ಲಿ ಎನಿಥಿಂಗ್. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಇಷ್ಟು ದಿನ ಇತ್ತಲ್ಲ. ಅಥವಾ ಅವ್ರಿಗೇನಾದರೂ ಮಾಹಿತಿ ಇದ್ದಿದ್ರೆ ಹಂಚ್ಕೊಂಡಿದ್ರ ರಾಜ್ಯ ಸರ್ಕಾರ ಜೊತೆ? ಇಲ್ಲ. ಕೆಲವು ಸಚಿವರುಗಳ ನೇಮ್ ಕೂಡ ತಲುಕಾಕೊಂಡಿತ್ತು ಸರ್. ಬಿಟ್ಕಾಯಿನ್ ವಿಚಾರದಲ್ಲಿ ಟ್ರಾನ್ಸ್ಫರ್ ಆಗಿರೋದು ಹ್ಯೂಜ್ ಅಮೌಂಟ್ ಆಫ್. ನೋಡಿ ಯಾರ್ಯಾರ್ದು ಎಲ್ಲೇ ನೋಡಿ, ಬಿಟ್ಕಾಯಿನನ್ನು ಟ್ರೇಸ್ ಮಾಡೋದು ಕಷ್ಟ. ದ ಐಡಿಯಾ ಆಫ್ ಕ್ರಿಪ್ಟೋ ಕರೆನ್ಸಿ ಈಸ್ ಅನಾನಿಮಿಟಿ. Anonymity is the core of the entire concept of Bitcoin or cryptocurrency. ಕೇಂದ್ರ ಸರ್ಕಾರ ಕೂಡ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸ್ಪಷ್ಟವಾದಂಥ ಯಾವುದೇ ರೀತಿಗೆ ಅವರು ಇದು ಲೀಗಲ್ಲು ಅಥವಾ ಇಲ್ಲೀಗಲ್ ಅಂತಲೂ ಹೇಳಿಲ್ಲ ಇನ್ನೂ. ಸೊ ಆದ್ದರಿಂದ ಇವೆಲ್ಲ ನಡೆದಿದೆ. ನೋಡೋಣ ಏನಾಗುತ್ತೆ. ಅವರೆಲ್ಲ IT ED ಅವ್ರು ಕೊಡ್ತಾರಲ್ಲ, ಇವತ್ತಿಲ್ಲ ನಾಳೆ ಹೇಳ್ತಾರಲ್ಲ ಯಾಕೆ ಮಾಡಿದ್ರು, ಏನು ಮಾಡಿದ್ರು, ಎಷ್ಟು ಸಿಕ್ತು, ಇದರದ್ದು ಪೈಪ್ಲೈನ್ ಏನಿದೆ, ಮತ್ತು ಹಣದ ಏನು ಟ್ರೇಲ್ ಏನಿದೆ ಕೊಟ್ಟರೆ ನಾವು ಮಾತಾಡ್ಬೋದು. ಸರ್ಕಾರ ಕೂಡ ತನಿಖೆ ನಡೆಸಿದೆಯಲ್ಲ ಸರ್, SIT ಮಾಡಿ. ಏನಾಯ್ತು ಸರ್ ಈಗ? ನೋಡೋಣ. SIT ವರದಿ ಸಂಪೂರ್ಣವಾಗಿ ನಾನಂತೂ ಓದಿಲ್ಲ ಅಥವಾ ನನ್ನ ಹತ್ರನೂ ಇಲ್ಲ. ಅದು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಟ್ಟರೆ ಅವಾಗ ತಿಳ್ಕೊಂಡು ಹೇಳ್ಬೋದು. ವಿಲ್ ಸಿ ವಾಟ್ ಹ್ಯಾಪನ್ಸ್.